ಜೈಲಲ್ಲಿರಬೇಕಾದ್ರೆ ವಿಲಾಸಿ ಜೀವನವನ್ನ ಅನುಭವಿಸಿ ಈಗ ಬಳ್ಳಾರಿಗೆ ಎತ್ತಂಗಡಿ ಆಗ್ತಾ ಇರುವಂತಹ ದರ್ಶನ್ ಜರ್ನಿ ಎಲ್ಲಿ ತನಕ ಬಂತು ಅನ್ನೋದ್ರ ಡೀಟೇಲ್ಸ್ ಪಕ್ಕಾ ಸುದ್ದಿ ಅಂದ್ರೆ ಅದು ಪಬ್ಲಿಕ್ ಟಿವಿ. ಪೊಲೀಸ್ ಟಿಟಿಯಲ್ಲಿ ಬಳ್ಳಾರಿಗೆ ಪೊಲೀಸರು ಕರೆದುಕೊಂಡು ಹೋಗ್ತಾ ಇದ್ದಾರೆ ಕೊಲೆ ಆರೋಪಿ ದರ್ಶನ್ ರನ್ನು. ಪರಪ್ಪನ ಅಗ್ರಹಾರದಿಂದ ನಸುಕಿನ ಜಾವ 4:30ಕ್ಕೆ ಬಳ್ಳಾರಿ ಜರ್ನಿ ಸ್ಟಾರ್ಟ್ ಆಯಿತು. ಅನಂತಪುರ ದಾಟಿ ಕರ್ನಾಟಕ ಗಡಿಯನ್ನ ತಲುಪಿಯಾಗಿದೆ. ನಾನ್ ಸ್ಟಾಪ್ ಮೆಗಾ ಕವರೇಜ್ ಅನ್ನ ಪಬ್ಲಿಕ್ ಟಿವಿ ಮಾಡ್ತಾ ಇದೆ ಈ ವಿಚಾರದಲ್ಲಿ. ಕಾರಣ ಜನರಿಗೊಂದು ಕುತೂಹಲ. ಕಾಸಿದ್ರೆ ಕೈಲಾಸ, ಪ್ರಭಾವ, ಹಣ ಬಲ ಇದ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ, ದರ್ಶನ್ ಇಸ್ ಅನ್ಸ್ಟಾಪಬಲ್ ಅಂತ ಇದ್ದವರಿಗೆ ನೈಜವಾಗಿ ಕಾನೂನು ವ್ಯವಸ್ಥೆ ಅಂದ್ರೆ ಏನು ಹಾಗೂ ಜನಾಕ್ರೋಶ ಅಂದ್ರೆ ಏನು ಅನ್ನೋದನ್ನ ನೋಡಿ. ಪೊಲೀಸ್ ಟಿಟಿಯಲ್ಲಿ ನಾನು ಈಗಷ್ಟೇ ಹೇಳ್ತಾ ಇದ್ದ ಹಾಗೆ ಬಳ್ಳಾರಿಗೆ ಕರೆದೊಯ್ತಾ ಇದ್ದಾರೆ ಪೊಲೀಸರು. ಪರಪ್ಪನ ಅಗ್ರಹಾರದಿಂದ ನಸುಕಿನ ಜಾವ 4:30ಕ್ಕೆ ಪೊಲೀಸರು ಕರೆದೊಯ್ದಿದ್ದಾರೆ. ಅನಂತಪುರ ದಾಟಿ ಕರ್ನಾಟಕ ಗಡಿಯನ್ನ ಚೆಕ್ ಪೋಸ್ಟ್ ನತ್ತ ಪೊಲೀಸ್ ವಾಹನ ಸಾಕ್ತಾ ಇದೆ. ನಾನ್ ಸ್ಟಾಪ್ ಕವರೇಜ್ ಅನ್ನ ನಿಮ್ಮ ಪಬ್ಲಿಕ್ ಟಿವಿ ಮಾಡ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ದಾಸನ ಬಳ್ಳಾರಿ ಜರ್ನಿ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ. ಸೊ ಸದ್ಯಕ್ಕೆ ಭಾರಿ ಭದ್ರತೆಯ ಜೊತೆಗೆ ಪೊಲೀಸ್ ವಾಹನದಲ್ಲಿ ಕರೆದುಕೊಂಡು ಹೋಗಲಾಗ್ತಾ ಇದೆ. ಅಲ್ಲೊಂದು ಟೋಲ್ ಹತ್ರ ಸೆರೆ ಆಗಿರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಯಾವ ರೀತಿ ಎಸ್ಕಾಟ್ ಮಾಡ್ತಾ ಇದ್ದಾರೆ ದಾಸ ಇರುವಂತಹ ವಾಹನವನ್ನ ಅಂತ. ಹೈ ಸೆಕ್ಯೂರಿಟಿಯ ಜೊತೆಗೆ ಭಾರಿ ಕಣ್ಗಾವಲಿನಲ್ಲಿ ಪೊಲೀಸರ ಸರಹದ್ದಿನ ಜೊತೆಗೆ ಟ್ರಾವೆಲ್ ಆಗ್ತಾ ಇದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಎನಿ ಮೂಮೆಂಟ್ ಬಳ್ಳಾರಿಯನ್ನ ರೀಚ್ ಮಾಡಬಹುದು. ರೂಟ್ ಮ್ಯಾಪ್ನ ಪ್ರಕಾರವೇ ಪೊಲೀಸ್ ವಾಹನ ಸಾಕ್ತಾ ಇದೆ. ಅದೇ ಸಂದರ್ಭದಲ್ಲಿ ಒಂದು ಟೋಲ್ನಲ್ಲಿ ಸೆರೆ ಸಿಕ್ಕಂತಹ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿ ವ್ಯೂವರ್ಸ್ಗೋಸ್ಕರ ನಾವು ನೋಡ್ತಾ ಇದ್ದೀವಿ. ಅದನ್ನ ಅತಿ ದೊಡ್ಡ ಭದ್ರತೆ, ಚಾಣಾಕ್ಷತನದ ನಡೆ ಹಾಗೂ ಜನರ ಕಣ್ತಪ್ಪಿಸಬೇಕು, ಮಾಧ್ಯಮದವರ ಕಣ್ತಪ್ಪಿಸಬೇಕು ಅಂತ ಹೇಳಿ ಪರದೆಗಳನ್ನ ಯೂಸ್ ಮಾಡಿದ್ದು, ಮೆಶ್ ಅನ್ನ ಯೂಸ್ ಮಾಡಿದ್ದನ್ನ ನಾವು ಬೆಳಗ್ಗೆ 4:30ರಿಂದ ಕೂಡ ಗಮನಿಸ್ತಾ ಇದ್ವಿ. ಸೊ ಮುಂದುವರೆದ ಭಾಗ 5 ಅವರ್ ಜರ್ನಿ 312 ಕಿಲೋಮೀಟರ್ಗಳ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ತಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಎನಿ ಮೂಮೆಂಟ್ ಬಳ್ಳಾರಿಯನ್ನ ತಲುಪಿ ಬಿಡಬಹುದು. 5ನೇ ಬಾರಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಕೊಲೆ ಆರೋಪಿ ದರ್ಶನ್ದು 14 ದಿನಗಳ ನ್ಯಾಯಾಂಗ ಬಂಧನವನ್ನ ಇದೇ ಬಳ್ಳಾರಿಯಲ್ಲಿ ಕಳೀತಾರೆ.